ವೀಕ್ಷಕರೇ ನಮಸ್ಕಾರ. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಮಾರ್ಕೆಟ್ ರಸ್ತೆಯಲ್ಲಿ ಸುಮಾರು 5 ಅಂಗಡಿಗಳನ್ನು ಕಳ್ಳತನವನ್ನು ಮಾಡಲಾಗಿದೆ. ಇನ್ನು ರಾಜಾರೋಷವಾಗಿ ಕಾರಿನಲ್ಲಿ ಬಂದಂತಹ ಕಳ್ಳರು ಸುಮಾರು 5 ಅಂಗಡಿಗಳಿಗೆ ಕನ್ನವನ್ನು ಹಾಕಿ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಇದು ಸುಮಾರು 5 ಗಂಟೆಯಿಂದ 5:30 ಸಮಯದಲ್ಲಿ ಆಗಿರ್ತಕ್ಕಂಥ ಕಳ್ಳತನವಾಗಿದ್ದು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಎಚ್ಚರಿಕೆಯಿಂದ ಮಧ್ಯದ ಲಾಕ್ಗಳನ್ನು ಮತ್ತು 2 ಎಡಬದಿ ಬಲಬದಿ ಲಾಕ್ಗಳನ್ನು ಹಾಕಬೇಕಂತೇಳಿ ಹೊಸಕೋಟೆ ಪೊಲೀಸರು ಕೂಡ ಮನವಿಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಈ ಕಳ್ಳರು ಇಷ್ಟು ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೇನು ಕಾನೂನಿನಲ್ಲಿ ಭಯ ಇದೆಯಾ ಅಥವಾ ಹೊಸಕೋಟೆ ಪೊಲೀಸರ ಮೇಲೆ ಭಯ ಇಲ್ವಾ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದೇ ದಿನ ಸುಮಾರು 5-6 ಜನ ಕಳ್ಳರು ಕಾರುಗಳಲ್ಲಿ ಬಂದು ಇಡೀ ಅಂಗಡಿ 5-6 ಅಂಗಡಿಗಳನ್ನು ಕನ್ನ ಹಾಕ್ತಾರೆ ಅಂದರೆ ಇವ್ರಿಗೆ ಎಡೆಮುರಿ ಕಟ್ಟಲೇಬೇಕು ಪೊಲೀಸರು. ದಯಮಾಡಿ ಅಂಗಡಿ ಮಾಲೀಕರು ಲಾಕ್ ಮಾಡುವಾಗ ಮಧ್ಯದ ಬೀಗಗಳನ್ನು ಕಂಪಲ್ಸರಿ ಹಾಕಿ. ನೋಡಿ, ಅವರು ಎಡಗಡೆ ಬಲಗಡೆ ಬೀಗ ಹಾಕೋದ್ರೆ ಸೆಂಟ್ರಲ್ಲಿ ನುಗ್ಗಿ ಹೋಗ್ತಾ ಇದ್ದಾರೆ. ಹಾಗಾಗಿ CC ಕ್ಯಾಮ್ರಾಗಳನ್ನು ಕಂಪಲ್ಸರಿ ಅಳವಡಿಸಿ ಮತ್ತು ಮಧ್ಯದ ಬೀಗಗಳನ್ನು ಹಾಕಿ ಮತ್ತು ಎಡ ಮತ್ತು ಬಲ ಬೀಗಗಳನ್ನು ಹಾಕಿ ಬೇಕು ಅಂತೇಳಿ ಪೊಲೀಸರು ಕೂಡ ಮನವಿ ಮಾಡುತ್ತಾ ಇರ್ತಕ್ಕಂಥದ್ದು. ಮತ್ತು ವೀಕ್ಷಕರೇ, ಇನ್ನೊಂದು ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಬೆಳಗಿನ ಜಾವ 5 ಗಂಟೆ ಆದರೂ 5:30 ಆದರೂ ಹೊಸಕೋಟೆ ಪೊಲೀಸರ ವಾಹನವೊಂದು ಗಸ್ತು ವಾಹನ ತಿರುಗಾಡ್ತಾ ಇದೆ. ಆ ವಾಹನ ಬರೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಕಳ್ಳರು ಒಂದಿಬ್ಬರು ಹೋಗಿ ಕಾರಲ್ಲಿ ಹೊಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಇನ್ನೊಬ್ಬ ಕಾರ್ ಬರೋದನ್ನು ನೋಡಿ ಸೈಡಿಗೆ ಜಂಪ್ ಮಾಡಿ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. ಪೊಲೀಸ್ ವಾಹನ ಓಡಾಡ್ತಾ ಇದ್ರೂ ಇವ್ರಿಗೂ ಎಷ್ಟು ಧೈರ್ಯ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಹೊಸಕೋಟೆ ಪೊಲೀಸರು ಇವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಬೇಕು. ಇವರ ಯಾರು ಅಂತೇಳಿ ಗುರುತು, ಇವರನ್ನು ಶೀಘ್ರದಲ್ಲಿ ಬಂಧಿಸಿ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಯಾಕಂತಂದರೆ ಮುಂದೆ ಕಳ್ಳತನ ಮಾಡುವಂತಹ ಕಳ್ಳರು ಇವರಿಂದ ಪಾಠ ಕಲಿಬೇಕು, ಇವ್ರಿಗಾದ ಶಿಕ್ಷೆಯಿಂದ ಪಾಠ ಕಲಿಬೇಕು. ಇತ್ತೀಚೆಗೆ ಕಳ್ಳತನಗಳು ಎಲ್ಲ ಕಡೆ ಜಾಸ್ತಿ ಆಗ್ತಾಯಿತ್ತು, ಆದರೆ ಈಗ ಹೊಸಕೋಟೆಯಲ್ಲಿ ಕೂಡ ಕಳ್ಳತನ ಆಗ್ತಾಯಿದೆ. ಅದರಿಂದ ಪೊಲೀಸರು ದಯಮಾಡಿ ಇವ್ರನ್ನ ಪತ್ತೆ ಹಚ್ಚಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಅದೇ ರೀತಿ ಅಂಗಡಿ ಮಾಲೀಕರಿಗೆ ಮತ್ತೊಮ್ಮೆ ಒಂದು ಸೂಚನೆ ಏನಂತಂದರೆ, ನಿಮ್ಮ ಅಂಗಡಿಯ ಮುಂಗಟ್ಟುಗಳ ಶಟರ್ ಡೋರ್ನಲ್ಲಿರ್ತಕ್ಕಂಥ 3 ಬೀಗಗಳಿದೆ. ಅದರಲ್ಲಿ ಮಧ್ಯದ ಬೀಗ ಒಂದಿರುತ್ತೆ ಮತ್ತು ಎಡ ಮತ್ತು ಬಲ ಭಾಗದಲ್ಲಿ ಬೀಗಗಳಿರ್ತವೆ. ಕಂಪಲ್ಸರಿ 3 ಬೀಗಗಳನ್ನು ಅಳವಡಿಸಿ CC ಕ್ಯಾಮ್ರಾಗಳನ್ನು ಅಳವಡಿಸಿ ಅಂತೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ ವೀಕ್ಷಕರೇ.